ಅದಕ್ಕೆ ರಿಪೋರ್ಟ್ಗಳು ಕಳಿಸ್ತಕ್ಕಂಥದ್ದು. ನನಗೆ ಆಶ್ಚರ್ಯ ಆಗುವಂತದ್ದು ಏನು ಅಂತ ಹೇಳಿದ್ರೆ, ಇವತ್ತು ಇವರು 2 ಕಿಲೋಮೀಟರ್ ದೂರದಲ್ಲಿದೆ, 5 ಕಿಲೋಮೀಟರ್ ದೂರದಲ್ಲಿದೆ ಅನ್ನುವಂತ ಮಾಹಿತಿಯನ್ನ ಆ ಪ್ರಾದೇಶಿಕ ಆಯುಕ್ತರಿಗೆ ಮತ್ತು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ಸರ್ಕಾರಕ್ಕೆ ಕಳಿಸ್ತಕ್ಕಂಥದ್ದು. ಅಂದ್ರೆ ಇದು ಬೇಗ ರವಾನೆ ಆಗ್ಬೇಕು, ಕ್ಯಾಬಿನೆಟ್ ಅಲ್ಲಿ ಇಡಬೇಕು, ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗ್ಬಿಡ್ಬೇಕು. ನಾನು ಅಲ್ಲಿಂದ ಆ ಪ್ರಾದೇಶಿಕ ಆಯುಕ್ತರ ಕಚೇರಿಯಿಂದ ಹೊರಗೆ ಬಂದು ನಾನು PWD ಇಲಾಖೆ ಅಧಿಕಾರಿಗಳಿಗೆ ನಾನು ಫೋನ್ ಮಾಡಿದೆ. PWD ಇಲಾಖೆ ಅಧಿಕಾರಿಗಳಿಗೆ ನಾನು ಫೋನ್ ಮಾಡಿದಾಗ ಅವ್ರು ಕೇಳಿದ್ರು, ಏನ್ ಸರ್ ಅಂದ್ರು. ಸರ್, ನನಗೂ ಅರ್ಜೆಂಟ್ ಆಗಿ ಒಂದು ಇನ್ಫಾರ್ಮೇಶನ್ ಬೇಕಾಗಿದೆ, ನೀವು ದಯಮಾಡಿ ಇದು ಕೊಡಬೇಕು ಬೇಗ ಅಂತ. ಸರ್, ಒಂದ್ 2-3 ದಿವಸ ಆಗುತ್ತೆ ಕೊಡಿ ಅಂತ ಹೇಳಿದ್ರು. ನಾನು ಅಲ್ಲಿಂದ ಅವ್ರಿಗೆ ಏನ್ ಕೇಳಿದೆ, ನಗರಸಭೆ ವ್ಯಾಪ್ತಿ ಎಲ್ಲಿ ಪ್ರಾರಂಭ ಆಗುತ್ತೆ, ಆದ್ರೆ ಈ ಒಳಗಡೆ ಸರ್ವೆ ನಂಬರ್ 19 ಏನು ಆ ಜಾಗ ಇದೆ, ಈ ಸ್ಥಳಕ್ಕೆ ರಸ್ತೆಯ ಮೂಲಕ ಎಷ್ಟು ಕಿಲೋಮೀಟರ್ ಆಗುತ್ತೆ ಮತ್ತು ಏರ್ ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಅನ್ನುವಂಥದ್ದನ್ನ 2 ತರ ನಮಗೆ ಮಾಹಿತಿ ಬೇಕು ಅಂತ ಕೇಳಿ. ಆ 2 ತರ ಮಾಹಿತಿ ಕೇಳಿದಾಗ ನಗರಸಭೆ ವ್ಯಾಪ್ತಿಯಿಂದ ಈ ಪ್ರದೇಶ, ಈ ಜಾಗ ಇರ್ತಕ್ಕಂಥದ್ದು ಒಳಗಡೆ ಸರ್ವೆ ನಂಬರ್ 19 ಏನಿದೆ, ಈ ಪ್ರದೇಶಕ್ಕೆ ರಸ್ತೆ ಮೂಲಕ ಬಂದ್ರೆ 2 ಕಿಲೋಮೀಟರ್ 2.55 ಅಂದ್ರೆ 2 ಕಿಲೋಮೀಟರ್ ಬರುತ್ತೆ. ಮತ್ತೆ ಏರ್ ಡಿಸ್ಟೆನ್ಸ್ ಅಲ್ಲಿ 2.40 ಅದರಲ್ಲಿ ಹೇಳ್ತಾರೆ. ಇದು ಬಹಳ ಸ್ಪಷ್ಟವಾಗಿ ನಮಗೆ ವರದಿಯನ್ನ ಕೊಟ್ಟಿದ್ದಾರೆ. ಇದು ನಗರಸಭೆ ವ್ಯಾಪ್ತಿ ಒಳಗಡೆ ಬರುತ್ತೆ. ಇವರು ಸುಳ್ಳು ಮೇಲೆ ಪ್ರಾದೇಶಿಕ ಆಯುಕ್ತರಿಗೆ ಏನ್ ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ಏನು ಇವರು ಕಳಿಸ್ತಾರೆ, ನಗರಸಭೆ ವ್ಯಾಪ್ತಿಯಿಂದ ಹೊರಗಿದೆ, 5 ಕಿಲೋಮೀಟರ್ ದೂರದಲ್ಲಿದೆ. ಇದು ಉಲ್ಲೇಖ ಮಾಡೋದಿಲ್ಲ 5 ಕಿಲೋಮೀಟರ್ ಅಂತ, ಆದ್ರೆ ನಗರಸಭೆ ವ್ಯಾಪ್ತಿಯಿಂದ ಹೊರಗಡೆ ಇದೆ ಅನ್ನುವಂಥದ್ದು PWD ಅವರು ಕೊಡ್ತಾರೆ ಅಧಿಕೃತವಾಗಿ. ಇದು ನಗರಸಭೆ ವ್ಯಾಪ್ತಿಯ ಒಳಗಡೆ ಬರುತ್ತೆ. ಇದನ್ನೆಲ್ಲ ನೋಡಿದಾಗ ಈ ಜಿಲ್ಲಾಧಿಕಾರಿಗಳ ನಡೆ ನಾವು ನೋಡಿದಾಗ ನಮ್ಗೆಲ್ಲೋ ಒಂದ್ ಕಡೆ ನಮಗೆ ಅನುಮಾನ ಹುಟ್ಟುತ್ತೆ. ಏನ್ ಇಷ್ಟು ತರಾತುರಿಯಲ್ಲಿ ಇಷ್ಟು ಈ ದೃಢೀಕರಣ ಪತ್ರದಲ್ಲಿ ಇವ್ರ ಹತ್ರ ಸ್ನೇಹ ವಿಶ್ವಾಸ ಚೆನ್ನಾಗಿ ಇಟ್ಕೊಂಡು ಕ್ಯಾಬಿನೆಟ್ಗೆ ಈ ಫೈಲ್ ಕಡ್ತಾ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಇನ್ನೂ ಹಲವು ಕ್ಯಾಬಿನೆಟ್ ಮಂತ್ರಿಗಳು ಬಂದಿದ್ರು. ಆದ್ರೆ ನಿಮ್ಮ ಪರವಾಗಿ ಕಡತ ಕ್ಯಾಬಿನೆಟ್ ಹೋದಾಗ ನಿಮ್ಮ ಪರವಾಗಿ ಮುದ್ರೆ ಒತ್ತೋದಕ್ಕ ಅವ್ರನ್ನೆಲ್ಲ ಕರೆಸಿರ್ತಕ್ಕಂಥದ್ದು. ಹಾಗಾಗಿ ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಈ ಜಿಲ್ಲಾಧಿಕಾರಿಗಳನ್ನ ಮುಂದಿನ ಪೀಳಿಗೆಗೆ ಈ ಜಿಲ್ಲೆಯಲ್ಲಿ ಸರ್ಕಾರಿ ಜಾಗಗಳು ಉಳಿಬೇಕಾದ್ರೆ ಇವ್ರನ್ನ ಅಮಾನತಲ್ಲ, ಕೂಡಲೇ ವಜಾ ಮಾಡಬೇಕು. ನನಗೆ ಅನುಮಾನ ಬರ್ತದೆ ಇವರ ನಡೆ ನೋಡಿದಾಗ, ಇವ್ರು ನಿಜವಾಗ್ಲೂ ಕೂಡ IAS ಪಾಸ್ ಆಗಿ ಬಂದಿದ್ದಾರ ಅಥವಾ ಗೋಲ್ಮಾಲ್ ಆಗಿ ಪಾಸ್ ಆಗಿ ಬಂದಿದ್ದಾರ ಅನ್ನುವಂತ, ಯಾಕಂದ್ರೆ ಇವ್ರ ನಡೆಗಳು ಆತರ ಇದೆ. ಇವ್ರ ನಡೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಗರಸಭೆ ವ್ಯಾಪ್ತಿ, ನಗರಸಭೆ ಸರಹದ್ದಿನ ಒಳಗಿರ್ತಕ್ಕಂಥದ್ದನ್ನ ನೀವು ಮಂಜೂರು ಮಾಡೋದು. ಅವ್ರು ಹೇಳಿದ್ರು, ನಾನು ಅಲ್ಲಿ ಕುಂತಿದ್ದೆ ಪ್ರಾದೇಶಿಕ ಆಯುಕ್ತರ ಜೊತೆಯಲ್ಲಿ, ನೀವು DC ಆಗಿ ನಿಮ್ಗೆ ಗೊತ್ತಿಲ್ವಾ ನಗರಸಭೆ ವ್ಯಾಪ್ತಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರ್ಬೇಕು ಮಂಜೂರು ಮಾಡ್ಬೇಕಾದ್ರೆ? ನಾನು ಹೇಳಿದೆ ಅವ್ರಿಗೆ, ಸರ್, ನಾವು ಪ್ರತಿ ದಿನ 16 ಸಾರಿ ಅಲ್ಲೇ ಓಡಾಡೋದು, 2 ಕಿಲೋಮೀಟರ್ ಕೂಡ ಇಲ್ಲ ಸರ್ ಅಂತ. ಅವ್ರು ಹೇಳಿದ್ರು, ಪರ್ಸನಲ್ ಆಗಿ ನಾನೊಂದು ನಮ್ಮ ಅಧಿಕಾರಿನ ಯಾರಾದ್ರೂ ಕಳಿಸಿ ನಾನು ತಿಳ್ಕೊಂತೀನಿ ಅಂತ. ಅವ್ರು ತಿಳ್ಕೊಳಕ್ ಮೊದ್ಲೇ ನಾನು PWD ಇಲಾಖೆಗೆ ಒಂದು ಅರ್ಜಿಯನ್ನ ಕೊಟ್ಟು ಇದರ ಡಿಸ್ಟೆನ್ಸ್ ಎಲ್ಲ ತಗೊಳ್ಬೇಕು ಅಂತ ಹೇಳಿ ನಾವು ತಗೊಂಡಾಗ ನಮಗೆ ಸರಿಯಾದಂತ ಮಾಹಿತಿ ಸಿಕ್ತು, ನಗರಸಭೆ ವ್ಯಾಪ್ತಿ ಒಳಗಡೆ ಇದೆ ಅಂತ. ಆದ್ರೆ ಇವತ್ತು ಕೂಡ ನೀವು ಸರ್ಕಾರ ಕಳಿಸುವಂತಲ್ಲಿ ಒಂದು ಕಡೆ ಮಾಜಿ ಸಚಿವರು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಉನ್ನತ ಶಿಕ್ಷಣ ಸಚಿವರು ಅಂತ ಹೇಳ್ತಾರೆ. ಆದ್ರೆ ಯಾವನೋ ಟೈಪ್ ಮಾಡ್ಕೊಂಡು ಬಂದಿದ್ದಕ್ಕೆಲ್ಲ ನೀವು ಸಹಿ ಆಗ್ತೀರಾ ಅಂತ ಹೇಳಿದ್ರೆ, ನೀವು ನಿಜವಾಗ್ಲೂ ಕೂಡ ನೀವು ನಾಲಾಯಕ್ DC, ನೀವು ಕೂಡಲೇ ನೀವು ಇಲ್ಲಿಂದ ಜಿಲ್ಲೆಯಿಂದ ತೊಲಗಬೇಕು ಅಥವಾ ಸರ್ಕಾರ ತಕ್ಷಣ ಕ್ರಮ ತಗೊಳ್ಬೇಕು. ಮತ್ತೆ ಇವ್ರ ಮೇಲೆ ಇನ್ನು ಹೈಕೋರ್ಟ್ ಅಲ್ಲಿ ಕಂಟೆಂಪ್ಟ್ ಆಗುವಂತ ಪ್ರಕರಣಗಳಿದಾವೆ. ಅದು ನೆಕ್ಸ್ಟ್ ಮುಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ತರ್ತೇನೆ. ಕಂಟೆಂಪ್ಟ್ ಆಗುವಂತ ಪ್ರಕರಣಗಳಿದಾವೆ ಮತ್ತು PTCL ಪ್ರಕರಣಗಳಲ್ಲಿ ಕೂಡ ಇಷ್ಟ ಬಂದಂಗೆಲ್ಲ ಕಾಪಿ ಮಾಡಿರ್ತಕ್ಕಂಥದ್ದಿದೆ. ಅದರ ಜೊತೆಗೆ ತಹಸೀಲ್ದಾರ್
ಇನ್ನು ಮುಂದೆ ನಮ್ಮ ಚಿಂತಾಮಣಿಯಲ್ಲಿ ಸಬ್ ರಿಜಿಸ್ಟರ್ ಬೇಕಾಗಿಲ್ಲ, ಸಬ್ ರಿಜಿಸ್ಟರ್ ಕಚೇರಿ ನಮ್ಮ ಚಿಂತಾಮಣಿಯಲ್ಲಿ ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಅಗ್ರಿಮೆಂಟ್ ಮಾಡ್ಕೊಂಡ್ರೆ, ಚಿಂತಾಮಣಿಯಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಪಹಣಿ ಮುಟೇಶನ್ ಮಾಡತಕ್ಕಂತ ತಹಸೀಲ್ದಾರ್ ಚಿಂತಾಮಣಿಯಲ್ಲಿದ್ದಾರೆ. ಈ ನಡೆಗಳನ್ನೆಲ್ಲ ನೋಡಿದಾಗ ನಮ್ಗೆ ಇವರ ಎಲ್ಲ ಅಧಿಕಾರಿಗಳ ಮೇಲೆ ಕೂಡ ಅನುಮಾನ ಬಂದಿದೆ. ಇವತ್ತು ಈ ರೀತಿ ಸಾರ್ವಜನಿಕವಾಗಿ ಹಗಲು ದರೋಡೆ ಮಾಡ್ತಕ್ಕಂಥ ಕೆಲಸಕ್ಕೆ ಇಳಿದಿದ್ದಾರೆ. ತಕ್ಷಣ ಇವ್ರ ಮೇಲೆ ಕ್ರಮ ಜರುಗಿಸಬೇಕು. ಕೂಡಲೇ ಈ ಜಿಲ್ಲಾಧಿಕಾರಿಗಳನ್ನ ವಜಾ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಸರ್ಕಾರಕ್ಕೆ ನಾವು ಮಾಡ್ತೇವೆ. ಆ ಜಾಗ ಯಾರು ಮಾಡಿದ್ದು, ಯಾರು ಆದೇಶ ಮಾಡಿದ್ದು, ಯಾರ ಕಾಲದಲ್ಲಿ ಆಗಿದ್ದು ಪೇಪರ್ ಇದೆ. ನಾನು ಸುಮ್ಮನೆ ಸುಳ್ಳು ಹೇಳೋದಿಲ್ಲ, ಪೇಪರ್ ಇದೆ, ನಮ್ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಅದೇ ಈಗ ಇವ್ರ ಚಾಳಿ ಹೇಗೆ ಅಂದ್ರೆ, ಇವ್ರನ್ನ ಏನಾದ್ರು ಮಾಡಿದ್ರೆ ನಮ್ ತಾತ ಯೋಚನೆ ಮಾಡಿದ್ದ 50 ವರ್ಷದಿಂದ ಇದು ಮಾಡ್ಬೇಕು ಅಂತ, ನಮ್ಮಪ್ಪ ಯೋಚನೆ ಮಾಡಿದ್ದ ಒಂದ್ 25 ವರ್ಷದಿಂದ ಮಾಡ್ಬೇಕು ಅಂತ, ನಾನು 2004 ಯೋಚನೆ ಮಾಡಿದ್ದೆ ನಾನು ಮಾಡ್ಬೇಕು ಅಂತ. ಇದು ಇವ್ರ ಮಾತುಗಳು. ಇನ್ ಮಾಡಿ ತೋರ್ಸಿ. ಆ ಭಕ್ತರಳ್ಳಿ ಅರಸೈಕೆರೆ ನೀರು ನಿಮ್ ಕಾಲದಲ್ಲಿ ಬಂದಿದ್ರೆ ನಾವು ಹೋಗ್ತಾ ಇದ್ವಿ. ಆ ಅಂಬೇಡ್ಕರ್ ಭವನ ನಿಮ್ ಕಾಲದಲ್ಲಿ ಅಲ್ಲಿ ಬಂದಿದ್ರೆ ನಾವು ಹೋಗ್ತಾ ಇದ್ವಿ. ಇವ್ರ ಮನಸ್ಥಿತಿ ಅದಲ್ಲ. ಇವ್ರ ಮನಸ್ಥಿತಿ ನಮ್ಗೆ ಗೊತ್ತಿದೆ. ಅಂಬೇಡ್ಕರ್ ಅಂದ್ರೆ ಊರಿನಿಂದ ಹೊರಗಿರ್ಬೇಕು, ಅಂಬೇಡ್ಕರ್ ಅಂದ್ರೆ ಊರಿನಿಂದ ಹೊರಗಿರ್ಬೇಕು ಅಂತ ಮನಸ್ಥಿತಿ ಇರ್ತಕ್ಕಂಥವ್ರು ಇವರು. ಯಾರೋ ಮಾಡಿದ ಮೇಲೆ ನಮ್ ತಾತ ಯೋಚನೆ ಮಾಡಿದ್ದ, ನಮ್ಮ ಅಪ್ಪ ಯೋಚನೆ ಮಾಡಿದ್ದ, ನಾನು 2004 ಯೋಚನೆ ಮಾಡಿದ್ದೆ. 10 ವರ್ಷ ನಿಮ್ಗೂ ಅದ್ರ ಅವಕಾಶ ಕೊಟ್ಟಿದ್ರು, ಮಾಡಿಲ್ಲ ನೀವು. ನಾವು ಬಂದ ಮೇಲೆ ನೀವು ನವೀಕರಣ ಮಾಡಿದ್ದೀರ, ಇಲ್ಲ ಅಂತಿಲ್ಲ. ದೇಶ ರಾಜಕಾರಣ ಮಾಡ್ತೀವಿ. ದೇಶ ರಾಜಕಾರಣದಿಂದಲೇ 2 ಸಾರಿ ಮನೆಯಲ್ಲಿ ಕೂರಿಸಿದ್ರು ಜನ. ಈಗ ಜಿಲ್ಲಾಧಿಕಾರಿ ವಿರುದ್ಧ ಕ್ರಮ ಆಗದೆ ಇದ್ರೆ ಏನ್ ಸರ್ ನಿಮ್ಮ ಮುಂದಿನ ನಡೆ? ಜಿಲ್ಲಾಧಿಕಾರಿ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನ ಬರೀತೇವೆ. ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಬಾಗಿಲಲ್ಲಿ ಜಿಲ್ಲಾಧಿಕಾರಿಗಳ ಬಾಗಿಲಲ್ಲಿ ಪ್ರತಿಭಟನೆ ಮಾಡ್ತೇನೆ. ಜಿಲ್ಲಾಧಿಕಾರಿಯ ಬಾಗಿಲಲ್ಲಿ ಮುಂದ್ಬಂದೇನೆ. ಇಂಥ ಜಿಲ್ಲಾಧಿಕಾರಿಗಳು ಇರಬಾರ್ದು. ಇತಿಹಾಸ, ನಾನು ಎಷ್ಟೋ ಜಿಲ್ಲಾಧಿಕಾರಿಗಳನ್ನ ನೋಡಿದ್ದೇನೆ, ಬಹಳ ಪ್ರಾಮಾಣಿಕರಿದ್ದಾರೆ, ಪರಿಣಾಮಕಾರಿಯಾಗಿ ನಮ್ಮ ಜಿಲ್ಲೆಯಲ್ಲೇ ಕೆಲಸ ಮಾಡಿದ್ದಾರೆ. ವಿಶಾಲ್ ಅಂತವರು, ಅನಿರುದ್ಧ ಶ್ರವಣ್ ಅಂತವರು, ವೆಂಕಟೇಶ್ ಅಂತವರು, ಎಂತೆಂತ ಜಿಲ್ಲಾಧಿಕಾರಿಗಳನ್ನ ನೋಡಿದೀವಿ. ಪ್ರಾಮಾಣಿಕರಿದ್ದಾರೆ, ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾರೆ. ವೆಂಕಟೇಶ್ ಅವರು ಇದ್ದಾಗ ಆ ಹುಲ್ಲುಬಂದಿ ಕರಾಬಲ್ಲಿ ಇದು ಸರ್ಕಾರಿ ಜಾಗ ಅಂತ ಹೇಳಿ ಅವ್ರದ್ದು ಆದೇಶ ಕೂಡ ಮಾಡಿದ್ರು. ಇವತ್ತು ಹೈಕೋರ್ಟ್ ಆದೇಶ ಮಾಡಿದೆ, ಇವರೆಲ್ಲರೂ ಕೂಡ ಉಪ್ಪುಗಳ್ಳರು ಮಾರಾಟ ಮಾಡಿದ್ದಾರೆ ಸಾಬೀತಾಗಿದೆ. ಈ ಜಿಲ್ಲಾಧಿಕಾರಿಗಳಿಗೆ ಯೋಗ್ಯತೆ ಇಲ್ಲ. ಅಲ್ಲಿ ಹೋಗಿ ಜಾಗ ನೋಡೋದಕ್ಕೆ ಯಾವ ಜಾಗನೇ ಗೊತ್ತಿಲ್ಲ, ಯಾವ ಜಾಗ ಅಂತ ಗೊತ್ತಿಲ್ಲ ಜಿಲ್ಲಾಧಿಕಾರಿಗಳಿಗೆ. ರಾಜಕೀಯ ಗೊತ್ತಿಲ್ಲ, ಚಿಂತಾಮಣಿ ಇತಿಹಾಸ ಗೊತ್ತಿಲ್ಲ. ನಿಮ್ ಇತಿಹಾಸ ಇವ್ ಹಿಡ್ದಾ ಇದ್ದೀವಲ್ಲ ನಾವು, ನಿಮ್ ಇತಿಹಾಸ ನೀವು ಭೂಗಳ್ರು ಅಂತ ಪ್ರೂವ್ ಮಾಡಿದೀವಲ್ಲ, ನಿಮ್ ಇತಿಹಾಸ ಇದೆಯಲ್ಲ. ಆಮೇಲೆ ನೀವು ನೀವು ಶಾಲಾ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂಥ ಜಾಗವನ್ನ ನೀವು ಒಂದ್ ಕಡೆ BO ಆಫೀಸ್ ಇದೆ, ಇನ್ನೊಂದು ಕಡೆ ಸರ್ಕಾರಿ ಪ್ರೌಢಶಾಲಾ ಇದೆ. ಮಧ್ಯದಲ್ಲಿ ನೀವೊಂದು ಸಣ್ಣ ವಿಗ್ರಹ ಇಟ್ಟು, ಆಮೇಲೆ ಸಣ್ಣ ಒಂದು ಗುಡಿ ಕಟ್ಟಿ, ಆಮೇಲೆ ಒಂದು ಆಡಿಟೋರಿಯಂ ಮಾಡಿ, ಅದಕ್ಕೆ 2 ಬದಿಯಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿದ್ದಾರೆ. ನೀವೇನ್ ಖರೀದಿ ಮಾಡಿದ್ರಾ? ನಿಮ್ ತಾತ ಖರೀದಿ ಮಾಡಿದ್ರಾ? ನಿಮ್ಮ ಅಪ್ಪ ಖರೀದಿ ಮಾಡಿದ್ರಾ? ನೀವು ಖರೀದಿ ಮಾಡಿದ್ರಾ? ಈ ಜಿಲ್ಲಾಧಿಕಾರಿಗಳ ಮಾನ ಮರ್ಯಾದೆ ಇಲ್ವಾ? ಸರ್ಕಾರಿ ಜಾಗಗಳನ್ನ ತೆರವುಗೊಳಿಸ್ಬೇಕು ಅಂತ ನೀವು ಅವ್ರ ಗುಲಾಮರಾಗಿದ್ದೀರಲ್ಲ. ಅದಕ್ಕೆ ನಾನು ಹೇಳೋದು, ಈ ಜಿಲ್ಲಾಧಿಕಾರಿಗಳು ಒಂದು ಕ್ಷಣ ನಿಮಗೆ ಯೋಗ್ಯತೆ, ಮಾನ ಮರ್ಯಾದೆ ಇದ್ರೆ ಕೂಡಲೇ ಇಲ್ಲಿಂದ ತೊಲಗಬೇಕು. ಜಿಲ್ಲೆಯಿಂದ ಜಿಲ್ಲೆ ಚೆನ್ನಾಗಿರ್ಬೇಕು ಅಂದ್ರೆ ನೀವು ತೊಲಗಬೇಕು ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾ ಇರ್ತಕ್ಕಂಥದ್ದು. ಮಾಡ್ತಾನೆ ಇದ್ದೀನಿ ನಾನು. ಆವತ್ತಿಂದ ಕೂಡ ಇವೆಲ್ಲ ಕೂಡ 50 ವರ್ಷ ರಾಜಕಾರಣ ಮಾಡಿರ್ತಕ್ಕಂಥ ಕುಟುಂಬ ಇದು. ಹೇಗೆ ಏನು ಅನ್ನಂತ ಇದನ್ನ ಹಿನ್ನೆಲೆಯಲ್ಲಿ ಕೆದಕೊಂಡು ಹೋದಾಗ ಸರ್ಕಾರಿ ತೋಪಿನಲ್ಲಿ ಶಾಲಾ ಕಾಲೇಜು ನಡೆಸ್ತಾ ಇರ್ತಕ್ಕಂಥದ್ದು, ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ಬೀಕರಾಬು, ನೀವು ವಾಸ ಮಾಡ್ತಾ ಇದ್ದೀರಲ್ಲ ಮನೆ ಬೀಕರಾಬ್, ಶಾಲಾ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳು ಕಟ್ಟಿ ಇವತ್ತು 10 ಲಕ್ಷ ಬಾಡಿಗೆ ತಿಂತಾ ಇದ್ದೀರಾ. 3 ಹೊತ್ತು ಊಟ ಮಾಡ್ತಾ ಇರ್ತಕ್ಕಂಥದ್ದು ಪಾಪದ ಹಣದಿಂದ. ನೀವು
ಸಮುದಾಯದ ಸಮುದಾಯದ ಜಮೀನನ್ನ, ಒಕ್ಕಲಿಗರ ಸಮುದಾಯದ ಜಮೀನನ್ನ ನಿಮ್ಮ ತಾತನ ಹೆಸರಿಟ್ಟು ಕಲ್ಯಾಣ ಮಂಟಪ ಮಾಡಿದ್ದೀರಲ್ಲ, ನೀವು ಅಷ್ಟು ಮಾತ್ರ ಅಂಬೇಡ್ಕರ್ ಭವನ ಮಾಡಬೇಕು ಅಂತ ನಿಮ್ಗೆ ಅನಿಸ್ಲಿಲ್ಲ. ಸಮುದಾಯದ ಜಾಗದಲ್ಲಿ ನೀವು ನಿಮ್ ತಾತನ ಹೆಸರು ಇಟ್ಕೊಂಡು ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪ ಅಂತ ಮಾಡಿದ್ದೀರಾ. ಇದು ನಿಮ್ಮ ಇತಿಹಾಸ. ನಿಮ್ಮ ಇತಿಹಾಸದ ಬಗ್ಗೆ ನನ್ಗೆ ಹೇಳಕ್ ಬರ್ತೀರಾ? ಇದು ಅವ್ರ ಇತಿಹಾಸ. ಸರ್, ಈಗ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಸಾಮಾನ್ಯ ದೇವೇಗೌಡರು ಅಲ್ಪಸಂಖ್ಯಾತರಿಗೆ 4% ಕೊಟ್ಟಿದ್ರು, ಮೀಸಲಾತಿ ಕೊಟ್ಟಿದ್ರು. ಆ ಮೀಸಲಾತಿಯನ್ನ ಒಂದು ತಿಂಗಳಿದ್ದಂಗೆ ವಾಪಸ್ ತಗೊಂಡ್ರು. ಅದು ಕೂಡ ಒಂದು ಸಮುದಾಯ ನಮ್ಮ ವಿರುದ್ಧವಾಗಿ ಆಗೋದಕ್ಕೆ ಒಂದು ಇದಾಯ್ತು. ಎರಡನೇದು, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿ ಅವರು ಕೂಡ ಸುಮಾರು 21,000 ಓಟ್ ತಗೊಂಡ್ರು. ಅದ್ರಲ್ಲಿ ಬಹುತೇಕ, ಯಾಕಂದ್ರೆ ಹಿಂದೆ ನೀವು ನೋಡಿ ಹಿಂದಿನ ಚುನಾವಣೆಗಳಲ್ಲಿ ಎಷ್ಟೆಷ್ಟು ಓಟ್ ಬಂದಿತ್ತು, ಏನಾಗಿತ್ತು ಅನ್ನುವಂಥದ್ದು ನೋಡಿದಾಗ ಸುಮಾರು ಓಟು, ನಮ್ಮ ಓಟು ಕೂಡ ಅದರಲ್ಲಿ ಹೋಯ್ತು. ಮೂರನೇದು, ಇವ್ರ ಗ್ಯಾರಂಟಿಗಳ ಪರಿಣಾಮದಿಂದ ನಾವು ಸೋಲುವಂತದಕ್ಕೆ ಕಾರಣ ಆಯ್ತು. ಅಷ್ಟು ಬಿಟ್ರೆ ನನಗೆ ಆ ಕ್ಷೇತ್ರದಲ್ಲಿ ಏನು 10 ವರ್ಷಗಳ ಅಧಿಕಾರದ ಆ ಒಂದು ವಿರುದ್ಧ ಅಲೆ ಇರ್ಲಿಲ್ಲ. ಸೋಲಾಯ್ತು. ಬಹುಶಃ ಮುಂದೆ ಒಳ್ಳೆದಾಗುತ್ತೆ. ಸರ್, ಜಿಲ್ಲಾಧಿಕಾರಿ ಚಲ್ಲಾರಾಮ್ ಎನ್ ಕೃಪಲಾನಿ, ಇವನು ಟ್ರಸ್ಟ್ ನ ಅಧ್ಯಕ್ಷ. ಇನ್ನು ಯಾರ್ಯಾರು ಮೆಂಬರ್ಸ್ ಇದಾರೆ ಅದ್ರಲ್ಲಿ. ಇವರು ಲಾಭರಹಿತವಾಗಿ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನೀವು ಯಾರು ನೋಡಿಲ್ಲ, ಯಾರು ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಯಾರು ನೋಟ್ ಬುಕ್ಸ್ ಕೊಟ್ಟಿರೋದು ನೀವು ನೋಡಿಲ್ಲ, ಯಾರು ಪೆನ್ನು ಪೆನ್ಸಿಲ್ ಕೊಟ್ಟಿರೋದು ಮಕ್ಕಳಿಗೆ ನೋಡಿಲ್ಲ, ಯಾರು ಹೆಲ್ತ್ ಕ್ಯಾಂಪ್ಗಳು ಮಾಡಿರೋದು ನೀವು ನೋಡಿಲ್ಲ. ಆ ಪಾಪ ಇವ್ರು ಯಾರೋ ಲಾಭರಹಿತವಾಗಿ ಮಾಡ್ತಕ್ಕಂಥ ಆ ಸೇವೆ ಮಾಡ್ತಕ್ಕಂಥವ್ನ ಯಾರನ್ನ ಹಿಡ್ಕೊಂಡ್ ಬಂದ್ಬಿಟ್ಟವ್ರೆ. ಇವನಿಗೆ ಈ ತರ ನಮ್ಮ ಜಿಲ್ಲೆಯಲ್ಲೇ, ನಮ್ಮ ತಾಲೂಕಲ್ಲೇ ಲಕ್ಷಾಂತರ ಜನ ಇದ್ದಾರೆ. ಮಕ್ಕಳಿಗೆ ನೋಟ್ ಬುಕ್ಸ್ ಕೊಡೋದು, ಪೆನ್ನು ಪೆನ್ಸಿಲ್ ಕೊಡೋದು, ಅವ್ರ ಫೀಸ್ಗಳು ಕೊಡೋದು, ಸಮವಸ್ತ್ರ ಕೊಡೋದು, ಹೆಲ್ತ್ ಕ್ಯಾಂಪ್ಗಳು ಮಾಡ್ತಕ್ಕಂಥದ್ದು, ಆಪರೇಷನ್ ಮಾಡಿಸ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ನೀವು ನೋಡಿಲ್ವಾ? ಯಾರೋ ಚಲ್ಲಾರಾಮ್ ಕೃಪಲಾನಿ, ಯಾರೋ ಮಾರ್ವಾಡಿ ಹಿಡ್ಕೊಂಡ್ ಬಂದು ಇವನ ಹತ್ರ ಸಂದಾಯ ಮಾಡ್ಕೊಂಡು ಇವ್ರ ಜೋಬುಗಳು ತುಂಬಿಸ್ಕೊಂಡು ಇವರು ಸರ್ಕಾರಕ್ಕೆ ಸುಳ್ಳು ವರದಿಗಳನ್ನ ವರದಿ ಮಾಡೋದು. ಚಿಂತಾಮಣಿ ಅಭಿವೃದ್ಧಿ ಇವರು ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನ ಪೇಂಟ್ ನಲ್ಲಿ ಮಾಡಿರಲ್ವಾ? ಅದಕ್ಕೆ ಮಾಡಲ್ವಾ? ಯಾರು ಮಾಡೋದಿಲ್ಲ. ಶಾಲಾ ಆವರಣ ಒಳಗಡೆ ಇರ್ತಾರೆ. ಈಗ ನೀವು ಅಂಬೇಡ್ಕರ್ ಭವನ ಇವತ್ತು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಪುತ್ಥಳಿ, ಇವಾಗ ಅಲ್ಲಿ ಮಾಡೋದಿಲ್ಲ. ಹಾಗಲ್ಲ, ಇವರು ಜಾಗ ಕಬಳಿಸ್ಬೇಕು. ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ನಿಮ್ಮ ಜಾಗನ ನೀವು ಖರೀದಿ ಮಾಡಿದ್ರ? ನಿಮ್ದಲ್ಲ ಜಾಗ ನಿಮ್ದಲ್ಲ ಅಂದ್ಮೇಲೆ ನೀವು ಶಾಲಾ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅಂತ ಅಲ್ಲಿ ಪುತ್ಥಳಿ ಇಟ್ರೆ ನೀವು ರಾತ್ರೋರಾತ್ರಿ ಪುತ್ಥಳಿ ತೆಗೆಸ್ತಿರಲ್ಲ. ನಿಮ್ಗೆ ಏನ್ ನೈತಿಕತೆ ಇದೆ? ಅಂಬೇಡ್ಕರ್ ಬಗ್ಗೆ ಮಾತಾಡುವಂತ ನೈತಿಕತೆನೇ ಇಲ್ಲ, ಇವ್ರಿಗೆ ಯೋಗ್ಯತೆನೇ ಇಲ್ಲ. ಸರ್, ಆಗ್ಲೇ ಜಿಲ್ಲಾಧಿಕಾರಿಗಳ ಒಂದು ಫ್ಲೆಕ್ಸ್ ಅನ್ನ ಅಳವಡಿಕೆಯನ್ನು ತೋರಿಸ್ತಿದ್ರೆ, ಅದು ಜಿಲ್ಲಾಡಳಿತದ ಕಡೆಯಿಂದನೇ ಹಾಕಿರುವಂತಹ ಫ್ಲೆಕ್ಸ್ ಸರ್ಕಾರಿ ಕಾರ್ಯಕ್ರಮಕ್ಕೆ ಅಥವಾ ಖಾಸಗಿ ವ್ಯಕ್ತಿಗಳು ಹಾಕಿರೋದು? ಯಾಕೆಂದ್ರೆ ಅಧಿಕಾರಿಗಳು ಕೂಡ ಅಭಿಮಾನಿಗಳು ಇರ್ಬೋದಲ್ಲ. ನಾನು ಮೊದಲನೇ ಬಾರಿಗೆ ನೋಡ್ತಾ ಇರ್ತಕ್ಕಂಥದ್ದು ಅಲ್ಲ, ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನೋಡ್ತಾ ಇರ್ತಕ್ಕಂಥದ್ದು. ಎಲ್ಲಿ ನೋಡಿರೋದು? ತಾಲೂಕ್ ಕಚೇರಿ ಪಕ್ಕದಲ್ಲಿ ಅಭಿಮಾನಿಗಳು ಇರಲಿಲ್ಲ. ನೀವು ಅಭಿಮಾನಿಗಳು ಆಗ ಹೇಳಕ್ ಬರೋದಿಲ್ಲ. ನೀವು ನನಗೆ ತಕ್ಷಣ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಇದೆ ಅಂದ್ರೆ ಬೆಳಿಗ್ಗೆ ಕಿತ್ತಾಕಿದ್ದಾರೆ. ಯಾಕೆ? ಅಭಿಮಾನಿಗಳು ಹಾಕಿರೋದು ಇರ್ಬೇಕಾಗಿತ್ತಲ್ಲ. ಇನ್ನ ಒಂದು ವಾರ ಸರ್ಕಾರ 5 ಎಕರೆ 10 ಗುಂಟೆ. ಇವತ್ತು ನೀವು ಆ ಜಾಗದ ಮುಂದೆ ಯಾದವ ಹಾಸ್ಟೆಲ್ ಇದೆ. ನೀವು ಅದರ ಯಾದವ ಹಾಸ್ಟೆಲ್ ಪಕ್ಕದಲ್ಲಿ ನೀವು ಇವತ್ತು 25 ಲಕ್ಷ ಕೇಳ್ತಾರೆ. ಒಂದು ಗುಂಟೆಗೆ 25 ಲಕ್ಷ ಕೇಳ್ತಾರೆ. ಇವಾಗ ಅದರ ಪ್ರಕಾರ ಆದ್ರೆ ಇವತ್ತು 52 ಕೋಟಿ ಆಗುತ್ತೆ. ನೀವು ಜಿಲ್ಲಾಧಿಕಾರಿಗಳ ಈ ವರದಿಗಳನ್ನ, ಈ ರಿಪೋರ್ಟ್ಗಳನ್ನ ತರಾತುರಿಯಲ್ಲಿ ನಾವು ನೋಡಿದಾಗ ಇವರ ನಡೆ ಆ ರೀತಿ ಇದೆ. ಯಾರು ದಾಖಲೆಗಳು ಕೊಡಕ್ ಆಗೋದಿಲ್ಲ. ಈಗ ಹಿಂದೆ ಕೊಟ್ಟರೆ ಏನು ಕಾಂಗ್ರೆಸ್ನವರು ಟ್ರಸ್ಟ್ ಕುಸಿದಾಕ ಏನಾದ್ರೂ ಸಂಬಂಧ ಇದೆಯಾ? ಹೌದು, ಈ ಟ್ರಸ್ಟ್ಗೆ ಸಂಬಂಧ ಎಲ್ಲೋ ಒಂದ್ ಕಡೆ. ಈಗ ಇವ್ರದ್ದು ಸ್ವಾಮೀಜಿ ಮಠಕ್ಕೆ 20 ಎಕರೆ ಬೇಕು ಅಂತ ಹೇಳಿದ್ರಲ್ಲ, ಸ್ವಾಮೀಜಿ ಭವನಕ್ಕೆ ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕು ಅಂದ್ರಲ್ಲ. ನಾನು ಅವತ್ತೇ ಹಿಂದೆ ನಮ್ಮ ಕ್ಷೇತ್ರದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ. ನಾನು
ಇದು ಸ್ವಾಮೀಜಿ ಸುಮ್ಮನೆ ಮುಂದೆ ಇಟ್ಕೊಂಡಿರ್ತಕ್ಕಂಥದ್ದು. ಇದು ಕಳೆದ 3 ವರ್ಷದಲ್ಲಿ ಹೊಡೆದಿರ್ತಕ್ಕಂಥ ದುಡ್ಡು ಸುಮಾರು 300-400 ಕೋಟಿ ಬಂಡವಾಳ, ಇವ್ರದೇ ಬಂಡವಾಳ. ಸ್ವಾಮೀಜಿ ಹೆಸರು, ಸ್ವಾಮೀಜಿ ಇದ್ರೆ ಸ್ವಲ್ಪ ಬೇಗ ಆಗ್ಬಿಡ್ತದೆ ಕೆಲಸ ಅಂತ. ಯಾವ ಮಠ ಸರ್? ಸ್ವಾಮೀಜಿ ಮಠ. ಸ್ವಾಮೀಜಿ ಒಕ್ಕಲಿಗರ ಸಮುದಾಯದ ಮಠದಲ್ಲಿ ಸ್ವಾಮೀಜಿಯವರ ಹೆಸರಿಟ್ಕೊಂಡು ಅಲ್ಲೇನೋ ಮಾಡಕ್ ಹೋದ್ರು. ನಾನ್ ಸ್ವಾಮೀಜಿಗೂ ನಮ್ಗೇನು ವಿರೋಧ ಇಲ್ಲ, ಮಠಕ್ಕೂ ನಮ್ಗೇನು ವಿರೋಧ ಇಲ್ಲ. ಆದ್ರೆ ನೀವು ಕಾನೂನು ಬಾಹಿರವಾಗಿ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಅದು ನಮ್ಮ ವಿರೋಧ. ಇವತ್ತು ನೀವು ಬಡಬಗ್ಗರಿಗೆ ಯಾರಾದ್ರೂ ನಮೂನೆ 50ರಲ್ಲಿ, ನಮೂನೆ 53ರಲ್ಲಿ, 57ರಲ್ಲಿ ಯಾರಾದ್ರೂ ಅರ್ಜಿಗಳು ಹಾಕೊಂಡಿದ್ರೆ ನೀವು ಕಾನೂನು ಹೇಳ್ತೀರಾ? ಇದು 3 ಕಿಲೋಮೀಟರ್ 4 ಕಿಲೋಮೀಟರ್ ಪಟ್ಟಣ ಪಂಚಾಯತಿಗೆ ಹತ್ರ ಇದೆ, ನಾವು ಮಾಡಕ್ ಬರೋದಿಲ್ಲ ಅಂತೀರಾ? ನೀವು ನಗರಸಭೆ ವ್ಯಾಪ್ತಿ ಒಳಗಡೆ ಇರ್ತಕ್ಕಂಥದ್ದನ್ನ ಹೆಂಗ್ ಮಾಡ್ತೀರಾ ನೀವು? ಆದ್ರೆ MLA ಕಾನೂನು ಅರಿವಿಲ್ವಾ? ಜಿಲ್ಲಾಧಿಕಾರಿಗಳಿಗೆ ಕಾನೂನು ಅರಿವಿಲ್ವಾ? ಅಲ್ಲೇ ಜಿಲ್ಲಾಧಿಕಾರಿಗಳ ಹಂತದಲ್ಲೇ ಇದನ್ನ ತಿರಸ್ಕಾರ ಮಾಡ್ಬೋದಾಗಿತ್ತು. ಅಂದ್ರೆ ನೀವು ಶಿಫಾರಸ್ ಮಾಡ್ತೀರಾ, ಮೇಲಧಿಕಾರಿಗಳಿಗೆ ಸುಳ್ಳು ಹೇಳ್ತೀರಾ, ಉನ್ನತ ಶಿಕ್ಷಣ ಸಚಿವರು ಅಂತ ಹೇಳ್ತೀರಾ, ನಗರಸಭೆ ವ್ಯಾಪ್ತಿ ಒಳಗಡೆ ಇರ್ತಕ್ಕಂಥದ್ದನ್ನ ಹೊರಗಿದೆ ಅಂತ ಹೇಳ್ತೀರಾ. ಹಿನ್ನೆಲೆ ಮತ್ತು ಉದ್ದೇಶ ಏನು ಸರ್? ಜಾಗ ಹೊಡಿಬೇಕಷ್ಟೇ.